ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸಾಲು ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಟೈಮ್ 6:45 ಆಯಿತು. ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಎಲ್ಲಿದ್ದೀನಿ, ಏನು ಇಷ್ಟು ಬೇಗ ಫ್ರೆಶ್ ಅಪ್ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಳ್ತಿದ್ದೀರಾ? ಬನ್ನಿ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಎಲ್ಲರೂ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ? ನಮ್ಮನೆ ಕಡೆ ಅಂತೂ ಜೋರಾಗಿ ನಡೀತಾ ಇದೆ. ಆ್ಯಕ್ಚುಲಿ ನಾನಿವತ್ತು JP ನಗರಲ್ಲಿದ್ದೀನಿ, ಜಯನಗರಲ್ಲಿದ್ದೀನಿ. ಹಳೆ ಮನೆ ಅಡ್ರೆಸ್ಸೇ ಬರುತ್ತೆ, JP ನಗರ್ ಅಂತ. ಆ್ಯಕ್ಚುಲಿ 2 ಡೇಸ್ ಆಯಿತು ಬಂದು. ನಾನು 2 ಡೇಸಿಂದ ವೀಡಿಯೋ ಎಲ್ಲ ಏನೂ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಧರಣಿನ ನಾನು ಕರ್ಕೊಂಬಂದಿದ್ದೆ. ಗೊತ್ತಲ್ಲ, ಧರಣಿ ಅಂತೂ ತುಂಬಾ ಹಠ ಮಾಡ್ತಾಳೆ. ಆಮೇಲೆ ತುಂಬಾ ಅವಳಿಗೆ ಅಟ್ಯಾಚ್ಮೆಂಟ್ ಬೇಕು ಯಾರ್ದಾದ್ರೂ. ಒಬ್ಬಳೇ ಅಂತೂ ಇರೋದೇ ಇಲ್ಲ, ಯಾರಾದರೂ ಮುಂದೆ ಕೂತಿರ್ಬೇಕು, ಆಟಾಡಿಸ್ತಿರ್ಬೇಕು. ಅದು ಅವಳು ಗೊತ್ತಿರೋವಂಥ ಪ್ಲೇಸು. ಇದಂತೂ ಬಂದು 1 ತಿಂಗಳಾಗಿತ್ತು. ಹಾಗಾಗಿ ಈ ಪ್ಲೇಸ್ನ ಮರೆತುಬಿಟ್ಟಿದ್ದಾಳೆ. ಅದ್ರ ಜೊತೆಗೆ ಏನಂದರೆ ಒಬ್ಬಳೇ, ಅಂದರೆ ನಾನು ಇದ್ರೂ ಇರ್ತಾಯಿಲ್ಲ, ನಾನು ಎತ್ಕೊಂಡೇ ಇರಬೇಕು, ಆ ಥರ ಹಾಳಕ್ಕೆ ಶುರು ಮಾಡಿದ್ಲು. ಹಾಗಾಗಿ ವೀಡಿಯೋ ಎಲ್ಲ ಏನೂ ಮಾಡೋದಕ್ಕಾಗಲಿಲ್ಲ. ಅದ್ರ ಜೊತೆ ಕೆಲಸ ಕೂಡ ಸ್ವಲ್ಪ ಇತ್ತು. ಯಾಕಂದರೆ 15 ದಿನಕ್ಕೆ ಒಂದ್ಸತಿ ಬರ್ತೀನಿ ಮನೆಗೆ. ತುಂಬಾ ಕೆಲಸಗಳಿರುತ್ತೆ, ಅದು ಇದು ಎತ್ತಿಡೋದು, ಮಾಡೋದು, ಕ್ಲೀನ್ ಮಾಡೋದು ಎಲ್ಲನೂ ಕೆಲಸದವ್ರ ಮೇಲೆ ಬಿಡೋದಕ್ಕಾಗೋದಿಲ್ಲ ಅಲ್ಲ. ನಮ್ಮ ಸೇಫ್ಟಿ, ನಾವು ಎಲ್ಲಿರ್ತೀವಿ ಅಲ್ಲಿ ಕ್ಲೆನ್ಲಿನೆಸ್ ಎಲ್ಲ ನಾವು ಮೇಂಟೈನ್ ಮಾಡ್ಕೋಬೇಕು. ಹಾಗಾಗಿ ಅದರದ್ದೇ ಸ್ವಲ್ಪ ಕೆಲಸಗಳಿತ್ತು. ಈ ಎಲ್ಲ ಕೆಲಸಗಳಿಂದ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಆ್ಯಕ್ಚುಲಿ ನಮ್ಮ ಅತ್ತೆ ಅವರು ತೀರ್ ಹೋಗಿ 2 ವರ್ಷ ಕಂಪ್ಲೀಟ್ ಆಯಿತು. ಅದರದ್ದು ಪೂಜೆ ಇಟ್ಕೊಂಡಿದ್ದೀವಿ, ತಿಥಿ ಅಂತ ಏನು ಹೇಳ್ತೀವಿ ಅದು. ಬಟ್ ನನಗೆ ಆ ಥರ ಎಲ್ಲ ಕರೆಯೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಪೂಜೆ ಅಂತಲೇ ಹೇಳ್ತೀನಿ. ಸೊ ಅದನ್ನು ಇವತ್ತಿರೋದ್ರಿಂದ ನಾವು 2 ದಿನದ ಮುಂಚೆನೇ ಬಂದ್ವಿ. ನನಗೆ ಇಬ್ಬರೂ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಂಚೆ ಧಾತ್ರಿನ ಕರ್ಕೊಂಬಂದಿದ್ವಿ. ಅದಕ್ಕೋಸ್ಕರ ಈ ಸತಿ ಧರಣಿನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ವಿ. 2 ಡೇಸ್ ಆಯಿತು. ಇವತ್ತು ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಕೂಡ ಧಾತ್ರಿನ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಬನ್ನಿ ಒಳಗಡೆ ಹೋಗಿ ಪೂಜೆದೆಲ್ಲ ಶುರು ಮಾಡ್ಕೊಳ್ಳೋಣ. ಸೊ ಮನೆ ಅನ್ನೋದು ಈ ಥರ ಆಗಿಬಿಟ್ಟಿದೆ, ಮೆಸ್ಸಿ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯೂ ಕೂಡ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ, ಅದು ಮಾಡ್ಕೋಬೇಕು. ಧರಣಿ ಇನ್ನೂ ಮಲಗಿರೋದ್ರಿಂದ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಫಸ್ಟು ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಇದೆಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಮಣ್ಣ ಹತ್ರ ತೊಗೊಂಡು ಹೋಗೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಒಂದು ಐಟಮ್ಸು. ಇನ್ನು ತಿಂಡಿಗೆಲ್ಲ ಅಡುಗೆ ತಟ್ಟೆಗಳು ಎಲ್ಲ ರೆಡಿ ಇದೆ. ಸೊ ಇವಾಗ ಅಡುಗೆ ಮನೆ ಕತೆ ಏನಾಗಿದೆ ನೋಡೋಣ. ಇದು ಆ್ಯಕ್ಚುಲಿ ವಡೆಗೆ ನೆನೆಸ್ಬೇಕು ಅಂತ ರಾತ್ರಿನೇ ತೆಗೆದಿಟ್ಟಿದ್ದೀನಿ. ಈಗ ನೆನೆಸ್ಬೇಕು ಅದೆಲ್ಲ. ಇದೆಲ್ಲ ಹಳೆ ಐಟಮ್ಸ್ಗಳು ಎಲ್ಲ ಏನು ಬೇಡ, ಎಲ್ಲ ತೊಳೆಯೋಕೆ ಇಟ್ಬಿಡೋಣ. ಸೊ ನನ್ನ ಜೊತೆ ನೀವು ಇರಿ, ಹೇಗಾಗುತ್ತೆ ಅನ್ನೋದನ್ನ ನೋಡಿ. ಇದು ಆಲೂಗಡ್ಡೆ ಬೇಯಿಸ್ಬಿಟ್ಟಿಟ್ಟಿದ್ದೀನಿ. ಸೊ ಅದು ಬೆಂದಿರುತ್ತೆ. ಸೊ ಅಡುಗೆಯವರು ಎಲ್ಲ 7 ಗಂಟೆಗೆ ಬಂದರು. ಸೊ ಬೇಗ ಎಲ್ಲ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಪಾಪು ಇನ್ನೂ ಮಲಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅವರು ಅಷ್ಟೇ ತುಂಬ ಬೇಗನೆ ಎಲ್ಲ ರೆಡಿ ಮಾಡಿಕೊಟ್ರು ನಮಗೆ. ಇನ್ನು ತಿಂಡಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಎಲ್ಲರೂ ಬರೋ ಅಷ್ಟರೊಳಗೆ ಇದೆಲ್ಲ ರೆಡಿ ಆಗಿಬಿಟ್ರೆ ಹಾಗೆ ಡೈರೆಕ್ಟಾಗಿ ಪೂಜೆಗೆ ರೆಡಿ ಮಾಡ್ಕೋಬೋದು. ಯಾಕಂದರೆ ಕಳಸ ಎಲ್ಲ ಇಡಬೇಕಲ್ಲ, ಸೀರೆ ಎಲ್ಲ ಉಡಿಸಿ ಕಳಸ ಎಲ್ಲ ಇಡೋ ಅಷ್ಟೊತ್ತಿಗೆ ಈ ಟೈಮ್ ಆಗೇ ಹೋಗುತ್ತೆ. ಮತ್ತು ಚಕ್ರಿಗೆ ಬೇರೆ ಹೋಗಿ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ.
ಪಾಯಸಗೆ ಅರ್ಧ ರೆಡಿ ಮಾಡಿಕೊಟ್ಟಿದ್ದೆ. ಅಷ್ಟರೊಳಗಡೆ ಧರಣಿ ಎದ್ಲು ಅಂತ ಮೇಲಿಂದ ಕರೆದ್ರು. ಸೊ ಅವಳನ್ನ ಎತ್ಕೊಂಡು ಫಸ್ಟು ಸ್ನಾನ ಮುಗಿಸ್ಬಿಡೋಣ ಅವಳದು ಅಂದ್ಬಿಟ್ಟು ಅವಳದು ಸ್ನಾನ ಎಲ್ಲ ಮಾಡಿಸಿ ಕೆಳಗಡೆ ಕರ್ಕೊಂಬರಬೇಕು. ಆಮೇಲೆ ಜಾಸ್ತಿ ಜನ ನೆಂಟರುಗಳಿಗೂ ಯಾರೂ ಹೇಳಿಲ್ಲ, ಜಸ್ಟ್ ಒಂದು ಇಬ್ಬರು ಬರ್ತಾರೆ ಅಷ್ಟೇ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಷ್ಟೇ. ಬೇಗ ಇವಳನ್ನ ಸ್ನಾನ ಮುಗಿಸಿ ಕೆಳಗಡೆ ಕರ್ಕೊಂಬಂದಿದ್ದಾಯಿತು. ಇನ್ಮೇಲೆ ಏನಿದ್ರು ಇವಳನ್ನ ರೆಡಿ ಮಾಡೋದಷ್ಟೇ ಕೆಲಸ ಇರೋದು. ಯಾಕಂದರೆ ಇವಳಂತೂ ನನ್ನ ಕೈ ಬಿಡೋದಿಲ್ಲ. ಇನ್ನು ಅಡುಗೆ ಕೆಲಸ ಅಂತೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ಬಂದು ಇವಳನ್ನ ಎತ್ಕೊಳ್ಳೋ ತನಕ ನಾನು ಇವಳನ್ನ ಆಟ ಆಡಿಸ್ಕೊಂಡು ಕೂತ್ಕೊಂಡಿರಬೇಕು. ಅಷ್ಟೇ ನನ್ನ ಕೆಲಸ ಇವಾಗ. ಮತ್ತು ಸ್ವಲ್ಪ ತಿಂಡಿ ತಿನ್ನಿಸ್ಬಿಡೋಣ ಅಂತ, ಯಾಕಂದರೆ ಬೇರೆಯವರೆಲ್ಲ ಬಂದ ಮೇಲೆ ಸ್ವಲ್ಪ ಆಟ ಆಡೋ ಕಡೆ ಇಂಟ್ರೆಸ್ಟ್ ಇರುತ್ತೆ. ಅವಳು ತಿಂಡಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಅವಳಿಗೆ ತಿಂಡಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಅದನ್ನೇ ಕೊಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಬೇಡ 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 ಅಂದ್ಲು, ಆಮೇಲೆ ಚೆನ್ನಾಗಿ ತಿಂದ್ಲು, ಊಟ ಮಾಡಿದ್ಲು. ಅಷ್ಟೊತ್ತಿಗೆ ಕೆಲಸದವರು ಬಂದು ಎಲ್ಲ ನೆಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿ ಕೊಟ್ಟು ಹೋಗ್ತಾ ಇದ್ದಾರೆ. ಎಲ್ಲ ಅವ್ರದ್ದೆಲ್ಲ ಆದಮೇಲೆ ನಾವು ಕಳ್ಸ ಕೂರ್ಸೋದಕ್ಕಾಗೋದು. ಅದಕ್ಕೋಸ್ಕರ ಅವ್ರನ್ನೂ ಬೇಗ ಬರೋದಕ್ಕೆ ಹೇಳಿದ್ವಿ. ಹಾಂ, ಹಾಕ್ಬಿಡಿ. ಸ್ಮ್ಯಾಶ್ ಮಾಡಿದ್ರಾ? ಅದೇ ಮಾಮೂಲಿ ಆಲೂಗೆಡ್ಡೆ ಇದಕ್ಕೆ ಮಾಡ್ತೀವಲ್ಲ ಪಲ್ಯಕ್ಕೆ. ಹಾಂ, ಸ್ವಲ್ಪ ಗಂಟು ಇರಲಿ. ಸೊ ಹೀಗೆ ನಡೀತಾ ಇದೆ ಪ್ರಿಪ್ರೇಷನ್. ಟೈಮ್ ಆದರೆ 9 ಗಂಟೆ ಆಯಿತು. ನಾನು ಪಾಪು ಕೂಡ ರೆಡಿಯಾಗಿ ಬಂದಿದ್ದೀವಿ. ಇನ್ನು ದೇವ್ರ ಮನೆ ಕ್ಲೀನ್ ಆಗ್ತಾ ಇದೆ, ಫೋಟೋ ರೆಡಿಯಾಗಿದೆ, ಅಡುಗೆ ಕೂಡ ರೆಡಿ ಆಗ್ತಾ ಇದೆ, ತಿಂಡಿ ರೆಡಿ ಆಗ್ತಾ ಇದೆ. ಇನ್ನು ಅವಳಿಗೆ ಊಟ ತಿನ್ಸಾಗಿ ಪಟ ಪಟ ಅಂತ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಸೀರೆನೂ ಕೂಡ ಬೇಗ ಉಡಿಸಿ ಕಳಸನ ಇಟ್ಟು ಹೂವೆಲ್ಲ ಅಲಂಕಾರ ಮಾಡಿದ್ದಾಯಿತು. ಅಷ್ಟರೊಳಗಡೆ ಅಪ್ಪ ಅಮ್ಮ ದಾತ್ರಿನ ಕರ್ಕೊಂಡು ಕೂಡ ಬಂದರು. ಆಮೇಲೆ ನಾನು ಇಬ್ರಿಗೂ ಒಂದೇ ಥರ ಡ್ರೆಸ್ನ ತೊಗೊಂಡಿದ್ದೆ, ಅದನ್ನು ಹಾಕಿದ್ದಾಯಿತು. ಯಾಕಂದರೆ ಏನೋ ಒಂದು ಸ್ಪೆಷಲ್ ಅಲ್ವಾ, ಇಬ್ಬರೂ ಒಂದೇ ಥರ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇಬ್ಬರೂ ಒಂದೇ ಥರ ರೆಡಿ ಮಾಡಿದೆ. ಅಷ್ಟರಲ್ಲಿ ಅಡುಗೆ ಕೆಲಸನೂ ಕೂಡ ಒಂದು 80% ಮುಗ್ದಿತ್ತು. ಇನ್ನು ಏನಿದ್ರು ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಉಪ್ಪು ಖಾರ ಅಂದರೆ ಎಡೆ ಮಾಡಿದ್ದಾದಮೇಲೆ ಉಪ್ಪು ಖಾರ ಟೇಸ್ಟ್ ಮಾಡ್ಕೋಬೇಕಿತ್ತು. ಮತ್ತು ಸ್ವಲ್ಪ ಏನಾದರೂ ನಿಂಬೆ ಹುಳಿ ಉಂಡ್ಕೊಳ್ಳೋದು, ಉಪ್ಪು ಹಾಕ್ಕೊಳ್ಳೋದು, ಈ ಥರದ ಕೆಲಸಗಳು ಬಾಕಿ ಇತ್ತು ಅಷ್ಟೇ. ಸೊ ಹಾಗಾಗಿ ಬೇಗ ದೇವರಿಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಎಲ್ಲ ಎಣ್ಣೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಮನೆ ಸೊಸೆ ಆಗಿರೋದ್ರಿಂದ ಮೊದಲನೇದಾಗಿ ನಾನೇ ದೀಪ ಹಚ್ಚಬೇಕು ಅಂತ ಹೇಳಿ ಇಲ್ಲಿ ಅತ್ತೆ ಮುಂದೆ ಫೋಟೋಗೂ ಕೂಡ ನಾನೇ ಮೊದಲು ದೀಪ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಎಲ್ಲರಿಗೂ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾಯಿತು. ಇನ್ನು ನನಗಿದ್ದಿದ್ದು ಒಂದೇ ಒಂದು ಚಿಂತೆ ಅಂದರೆ ನಮ್ಮ 2ನೇ ಮಗಳದು ಅಂದರೆ ಧಾತ್ರಿದು ವಾಮಿಟಿಂಗ್ ಇನ್ನೂ ಕಮ್ಮಿನೇ ಆಗಿಲ್ಲ. ಅದು ಯಾಕೋ ಜಾಸ್ತಿನೇ ಆಗ್ತಾಯಿದೆ ದಿನೇ ದಿನೇ. ಅದೊಂದು ನನಗೆ ತುಂಬಾ ಭಯ ಆಗ್ತಾಯಿದೆ, ಏನಾಗುತ್ತಪ್ಪ ಅಂತ. ಯಾಕಂದರೆ ಅವಳು ತುಂಬ ವೀಕ್ ಇರೋದ್ರಿಂದ ಅವಳ ಬೆಳವಣಿಗೆಗೂ ಕೂಡ ಇದು ಎಫೆಕ್ಟ್ ಆಗ್ತಾಯಿದೆ. ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಸರಿನೇ ಹೋಗ್ತಾ ಇಲ್ಲ. ತುಂಬ ಜನ ಡಾಕ್ಟ್ರ್ ಹತ್ರ ಟ್ರೈ ಮಾಡಿದ್ವಿ, ತಿಂಗಳುಗಟ್ಟಲೆ ಅವ್ರು ಕೊಟ್ಟಿರೋ ಮೆಡಿಸನ್ನು ಕೂಡ ಉಪಯೋಗಿಸಿದ್ವಿ. ಸ್ಟಾರ್ಟಿಂಗ್ 1 ವಾರ ಕಮ್ಮಿ ಆಗಿರುತ್ತೆ, ಆಮೇಲೆ ಮತ್ತೆ ಅದೇ ಪ್ರಕಾರ ಯಥಾಸ್ಥಿತಿ ಅನ್ನೋ ಹಾಗೆ ವಾಮಿಟಿಂಗ್ ಶುರು ಆಗುತ್ತೆ. ಇನ್ನೊಂದೇನೆಂದರೆ ಯಾವ ಟೈಮಲ್ಲಿ ಆಗುತ್ತೆ ಅನ್ನೋದನ್ನ ಗುರ್ತು ಹಿಡ್ಕೊಂಡ್ರೆ ಅದನ್ನು ಏನಕ್ಕೆ ಆಗ್ತಿದೆ ಅಂತ ಕೂಡ ಕಂಡುಹಿಡ್ಕೋಬೋದು. ಆದರೆ ಇವಳದು ಆ ಥರ ಪ್ಯಾಟ್ರನ್ನೇ ಇಲ್ಲ. ಯಾವಾಗಂದ್ರೆ ಅವಾಗ ವಾಮಿಟ್ ಮಾಡ್ತಾಳೆ. ಒಂದೊಂದು ದಿನ 1 ದಿನ 2 ದಿನ ವಾಮಿಟಿಂಗೇ ಇರೋದಿಲ್ಲ. ಒಂದೊಂದು ದಿನ ಪೂರ್ತಿ ಬೆಳಗಿಂದ ಸಂಜೆ ತನಕ ಮಾಡ್ತಿರ್ತಾಳೆ. ಒಂದೊಂದು ದಿನ ಮಧ್ಯಾಹ್ನ ಮಾತ್ರ ವಾಮಿಟಿಂಗ್ ಮಾಡ್ತಾಳೆ. ಈ ಥರ ಇರೋದ್ರಿಂದ ಯಾಕೆ ಆ ಥರ ಆಗ್ತದೆ ಅಂತ ನನಗಂತೂ ಕಂಡಿಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅದೊಂದು ನನಗೆ ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಅಷ್ಟು ಬರೀ ಇವಳದೇ ಚಿಂತೆ ಆಗ್ತಾಯಿದೆ, ಏನು ಮಾಡೋದು ಅಂತ. ಮೇಲ್ಗಡೆ ಆರಾಮಾಗಿ ಧೈರ್ಯವಾಗಿರೋ ಥರ ತೋರಿಸ್ಕೋಬೋದು, ಆದರೆ ಒಳಗಡೆ ನೋವು ಇದ್ದೇ ಇರುತ್ತೆ. ಎಲ್ಲರೂ ಹೇಳ್ತಾರೆ ಅದೆಲ್ಲ ಸರಿ ಹೋಗುತ್ತೆ, ಇನ್ನೊಂದು ವರ್ಷದೊಳಗೆ ಸರಿ ಹೋಗುತ್ತೆ ಅಂತ. ಬಟ್ 1 ವರ್ಷದೊಳಗಡೆ ಅವಳು ಸಫರ್ ಮಾಡೋದು ಅದೆಲ್ಲ ನೋವಿಂದೇ ಆಗಿರುತ್ತಲ್ವ. ಮತ್ತು ಆ ಟೈಮಲ್ಲೇ ಅವಳು ಚೆನ್ನಾಗಿ ಬೆಳೆಯೋ ಅಂಥ ಏಜ್ ಅದು, 1 ರಿಂದ 2 ವರ್ಷದ ತನಕ. ಆ ಟೈಮಲ್ಲೇ ನಾವು ಅವಳಿಗೆ ಕರೆಕ್ಟಾಗಿ ಬೆಳವಣಿಗೆಗೆ ಸಹಾಯ ಆಗೋ ಥರ ನೋಡ್ಕೊಳ್ಳಿಲ್ಲ ಅಂದರೆ ಅವಳು ನೆಕ್ಸ್ಟ್ ಅವಳದು
ಪೂರ್ತಿ ಆ್ಯಕ್ಟಿವಿಟಿನೇ ಕಮ್ಮಿ ಆಗಿಬಿಡುತ್ತೆ. ಈಗಾಗಲೇ ಧರಣಿಗೂ ಮತ್ತು ಧಾತ್ರಿಗೂ 1 ತಿಂಗಳು ಡಿಫ್ರೆನ್ಸ್ ಥರ ನಮಗೆ ಫೀಲ್ ಆಗ್ತಾಯಿದೆ. ಯಾಕಂದರೆ ಈಗ ಧರಣಿ ಏನು ಮಾಡ್ತಿದ್ದಾಳೆ ಅದನ್ನು ಧಾತ್ರಿ ಮಾಡೋದಕ್ಕೆ ಇನ್ನೂ 1 ವರ್ಷ ಅಲ್ಲ 1 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಟೈಮು ತಗೊಳ್ತಾಳೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಟೆನ್ಷನಲ್ಲೇ ಇದ್ದೀನಿ. ಏನು ಅಂತ ನೋಡಬೇಕು. ಬೇರೆ ಯಾವುದಾದ್ರೂ ಡಾಕ್ಟರ್ ಚೆನ್ನಾಗಿರೋರು ಇದ್ದರೆ ಅವ್ರ ಹತ್ರ ಹೋಗಬೇಕು. ನಾನಂತೂ ಎಲ್ಲ ಡಾಕ್ಟ್ರುಗಳ್ನೂ ಟ್ರೈ ಮಾಡಾಯಿತು. ಸೊ ನೋಡೋಣ ಏನಾಗುತ್ತೋ. ಅದಕ್ಕೆ ನಮ್ಮ ಅತ್ತೆಗಂತೂ ಮಕ್ಕಳಂದರೆ ತುಂಬ ಇಷ್ಟ. ಅವರಂತೂ ನಮ್ಮ ಮಕ್ಕಳು ನೋಡಬೇಕು ಅಂತ ತುಂಬಾ ಆಸೆ ಪಡ್ತಾಯಿದ್ರು. ಹಾಗಾಗಿ ನಾನು ಅವ್ರಿಗೇನೆ ಕೈ ಮುಗ್ದಿದ್ದಾಯಿತು. ನನ್ನ ಮಕ್ಕಳು ವಾಮಿಟಿಂಗ್ನ ನೀವೇ ಕಡಿಮೆ ಮಾಡಬೇಕು ಅಂತ ಹೇಳಿ. ಇನ್ನು ಎಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಏನೇನಂದರೆ ಅಡುಗೆಗಳು, ಇಲ್ಲಿ ಮಸಾಲೆ ವಡೆ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ಮಾಮೂಲಿಯಾಗಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ವಿ. ಅದಾದಮೇಲೆ ಸ್ಪೆಷಲ್ ಏನಂದರೆ ಗಸಗಸೆ ಪಾಯಸ. ಯಾಕಂದರೆ ಬೇರೆ ಪಾಯಸಗಳು ಯಾರೂ ಕುಡಿಯೋಲ್ಲ ನಮ್ಮ ಮನೆಯಲ್ಲಿ. ಎಲ್ಲರೂ ಕುಡಿಯುವಂಥ ಒಂದೇ ಒಂದು ಪಾಯಸ ಅಂದರೆ ಅದು ಗಸಗಸೆ ಪಾಯಸ. ಹಾಗಾಗಿ ಇದೊಂದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಉಳಿದಿದ್ರೆ ನಾಳೆನೂ ಕೂಡ ಕುಡಿಬೋದು. ಮತ್ತು ಅಮ್ಮನ ಮನೆಗಾಗಲಿ ನೆಂಟರ ಮನೆಗಾಗಲಿ ಯಾರಿಗಾದ್ರೂ ಕೊಟ್ಟು ಕಳಿಸಿದ್ರೆ ಅವರು ಕೂಡ ಕುಡಿತಾರೆ. ಹಾಗಾಗಿ ಇನ್ನು ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ತುಂಬಾ ಉಳಿದೋಗ್ಬಿಟ್ಟಿತ್ತು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಲೇಟ್ ಆಯಿತು ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಬಂದ್ಬಿಟ್ಟಿದ್ರು. ಹಾಗಾಗಿ ಇನ್ನು ಅನ್ನ ಕೂಡ ಎಲ್ಲ ರೆಡಿಯಾಗಿದೆ. ಇದು 2ನೇ ಟ್ರಿಪ್ ಅನ್ನ ಬೇಯಿಸಿರೋದು. ಮತ್ತು ಕೋಸಂಬರಿ ರೆಡಿಯಾಗಿದೆ. ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕಷ್ಟೆ. ಇನ್ನು ಚಿತ್ರಾನ್ನ, ಇದು ನಮ್ಮ ಅತ್ತೆ ಫೇವ್ರೆಟ್ ಚಿತ್ರಾನ್ನ ಅಂತ ಹೇಳ್ಬೋದು. ಮೆಂತ್ಯ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರೋವಂಥ ಚಿತ್ರಾನ್ನ. ಇದ್ರ ಗೊಜ್ಜು ಸ್ವಲ್ಪ ಉಳಿದಿದೆ, ಎಲ್ಲ ಕಲಸಿದ್ದಾಗಿದೆ. ಮತ್ತು ಸ್ವಲ್ಪ ಮಜ್ಜಿಗೆ ಕೂಡ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಅವರೆಲ್ಲ ಮಣ್ಣ ಹತ್ರ ಹೋಗಿ ಬರ್ತಾರೆ. ಸ್ವಲ್ಪ ಸುಸ್ತಾಗಿರ್ತಾರೆ. ಊಟಕ್ಕೆ ಕೂತ್ಕೊಳ್ಳೋ ಮುಂಚೆ ಅಥವಾ ಊಟ ಆದಮೇಲೆ ಮಜ್ಜಿಗೆ ಕುಡೀಲಿ ಅಂದ್ಬಿಟ್ಟು ಮಜ್ಜಿಗೆನ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂದು 2 ವಡೆ ಕರೆದು ಕೂಡ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಅವ್ರು ಬಂದಿದ ತಕ್ಷಣ ಬಿಸಿಯಾಗಿ ಕರಿಯೋಣ ಅಂತ. ಸೊ ಅದೇ ಟೈಮಿಗೆ ಕರೆಕ್ಟಾಗಿ ಅವರು ಕೂಡ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಅವಳ ಜೊತೆ ಮಾತಾಡ್ಕೊಂಡಿದ್ದಾರೆ. ಇನ್ನು ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ವಿ. ಕಳಸನೂ ಕೂಡ ಚೆನ್ನಾಗಿ ಕೂತಿತ್ತು. ಆಮೇಲೆ ಕರೆಕ್ಟಾಗಿ ಎಡೆ ಮಾಡೋ ಟೈಮಿಗೆ ಎಡೆ ಮಾಡಿದ ತಕ್ಷಣವೇ ಪ್ರಸಾದ ಕೂಡ ಬಂತು. ಅಂದರೆ ಅತ್ತೆ ಊಟ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾವು ಖುಷಿಯಾಗಿದ್ವಿ. ಯಾಕಂದರೆ ಪ್ರತಿ ಸತಿನೂ ಹಾಗೆ ಆಗುತ್ತೆ. ಅವ್ರಿಗೆ ಎಡೆ ಮಾಡಿದ ತಕ್ಷಣವೇ 1 ನಿಮಿಷದೊಳಗಡೆ ಅವರು ಪ್ರಸಾದನ ಕೊಡ್ತಾರೆ. ನನಗೆ ಇಷ್ಟ ಆಯಿತು ಅಡುಗೆ. ಆಯಿತಾ ಚೆನ್ನಾಗಿ? ಇದು ಫಸ್ಟ್ನೇ ಸತಿ ಎಲ್ಲ ನೋಡ್ತಾ ಇರೋದು. 11ನೇ ದಿನ ಇದ್ದ ಕಾರ್ಯ ಮಾಡಿದಾಗಲೂ ಹಾಗೆ ಆಯಿತು, ವರ್ಷದ ಕಾರ್ಯ ಮಾಡಿದಾಗಲೂ ಹಾಗೆ ಆಯಿತು. ಸೊ ಅದೆಲ್ಲ ಕಾಮನಾಗಿ ನಡೀತಾನೆ ಇದೆ. ಇನ್ನು ನೋಡಿ ಎಷ್ಟು ಆರಾಮಾಗಿ ಆಗ್ತಿರಲ್ಲ. ಇನ್ನು 2 ದಿನಕ್ಕೆ ಗೌರಿ ಹಬ್ಬ ಇದ್ದಿದ್ದರಿಂದ ನಾನು ಆವಾಗ ಇನ್ನೂ ಇಲ್ಲೇ ಇರ್ತೀನಿ ಅನ್ನೋ ಕಾರಣಕ್ಕೆ ಅಮ್ಮ ಮನೆಯಿಂದನೇ ನನಗೆ ಮಡ್ಲಕ್ಕಿನ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲೇ ಇದ್ದಿದ್ರೆ ಅಲ್ಲೇ ಕೊಟ್ಟಿರೋರು. ಸೊ ಈ ಸತಿ ಗಣೇಶ ಹಬ್ಬ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದ್ರಿಂದ ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಇಲ್ಲೇ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು ಒಂಥರ ಇವತ್ತಿಂದು ಡೇ. ಬೆಳಗಿಂದ ಸಂಜೆ ತನಕ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇಬ್ಬರು ಒಟ್ಟಿಗೆ ಬಂದಿದ್ದರಿಂದ ಮಕ್ಕಳು ಖುಷಿಯಾಗಿ ಟೈಮ್ ಸ್ಪೆಂಡ್ ಆಯಿತು. ಎಲ್ಲರೂ ಇದ್ದಿದ್ದರಿಂದ ನನಗೂ ಇನ್ನು ನೋಡ್ಕೊಳ್ಳೋದಕ್ಕೆ ಅಂತ ಏನು ಕಷ್ಟ ಆಗಲಿಲ್ಲ, ಚೆನ್ನಾಗೇ ಇತ್ತು. ಇನ್ನು ಅಪ್ಪ ಅಮ್ಮ ಸಂಜೆ ಒಳಗಡೆ ಹೋಗಬೇಕು ಅಂತ 4 ಗಂಟೆ ಅಷ್ಟೊತ್ತಿಗೆ ಹೊರಟ್ಬಿಟ್ರು. ಇಲ್ಲಿ ನನಗೆ ಮಡ್ಲಕ್ಕಿನೆಲ್ಲ ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಇಬ್ಬರು ಮಕ್ಕಳು ನನ್ನ ಜೊತೆನೇ ಇರ್ತಾರೆ. ಅವಾಗ ಹೇಗೆ ನೋಡ್ಕೊಳ್ತೀನಿ ನನಗೂ ಕೂಡ ಗೊತ್ತಿಲ್ಲ. ನೋಡಬೇಕು ಅವರಿಬ್ಬರು ಹೇಗಿರ್ತಾರೆ ಅಂತ. ಸ್ವಲ್ಪ ವಾಮಿಟಿಂಗ್ ಕಂಟ್ರೋಲ್ ಮಾಡೋದೇ ನನಗೆ ಯಾಕೋ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇನ್ನು ಇದು ಈ ಸಂಜೆ ಆಗಿತ್ತು. ಆಲ್ರೆಡಿ ಎಲ್ಲರೂ ಮನೆಗೆ ಹೋಗಿದ್ರು. ಉಳ್ಕೊಂಡಿದ್ದು ನಾನು ಅದಕ್ಕೆ ಫ್ಯಾಮಿಲಿ ಅಷ್ಟೇ. ಸೊ ಹಾಗಾಗಿ ಈ ಥರ ಸಿಚುವೇಶನ್ ನಡೀತಾ ಇತ್ತು. ಆಮೇಲೆ ಸಂಜೆ ಅಂತೂ ಫುಲ್ಲು ಎಲ್ಲರಿಗೂ ಭಯ ಥರ ಆಗೋಗಿತ್ತು. ಯಾಕಂದರೆ ಏನು ಕುಡಿತಾಳೆ ಅದೆಲ್ಲ ಹಾಗೆ ವಾಮಿಟ್ ಮಾಡ್ತಾಯಿದ್ಲು. ನನಗಂತೂ ಫುಲ್ಲು ಸುಸ್ತಾಯಿತು, ಭಯ ಆಯಿತು. ಏನಪ್ಪ ಈ ಥರ ಆಗ್ತಿದೆ ಅಂತ ನಾನು ಫುಲ್ ಹೆದರ್ಕೊಂಡೇ ಬಿಟ್ಟಿದ್ದೆ. ಯಾಕಂದರೆ ಅವಳು ಯಾವತ್ತೂ ಊಟ ಮಾಡಿದ್ದು ಕೂಡ ತೆಗಿತಿರ್ಲಿಲ್ಲ. ಇವತ್ತು ಊಟ ಮಾಡಿದ್ದು ಹಾಗೇ ಅಷ್ಟೂ ಆಚೆಗೆ ಹಾಕಿಬಿಟ್ಲು. ಅದಂತೂ ತುಂಬಾ ಭಯ ಆಗೋಯಿತು. ಏನಿದು ಈ ಥರ ಮಾಡ್ತಿದ್ದಾಳೆ ಅಂತ. ಒಂದು ಸೆಕೆಂಡ್ ಎಲ್ಲರಿಗೂ ಗಾಬರಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ, ಈಗಲೇ ಚೆಕಪ್ ಮಾಡಿಸೋಣ, ಯಾಕೆ ಡಿಲೇ ಮಾಡೋದು ಅಂತ ಎಲ್ಲ ಇದು ಮಾಡ್ಕೊಂಡ್ವಿ. ಬಟ್
ನಮ್ಮ ಹಸ್ಬೆಂಡ್ ಇದ್ದವರು ಬೇಡ ಸ್ವಲ್ಪ ವೆಯ್ಟ್ ಮಾಡೋಣ, ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅವಳಿಗೆ, ಸ್ವಲ್ಪ ನೋಡೋಣ ಅಂತ ಹೇಳಿ ವಾಂತಿ ನಿಲ್ಲೋದೆಲ್ಲ ಮೆಡಿಸನ್ ಇತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಮಲಗಿಸಿದಾಯಿತು. ಪಾಪ ಅವಳಿಗೆ ವಾಮಿಟ್ ಮಾಡಿ ಮಾಡಿ ಗಂಟಲು ಕೂಡ ನೋವು ಶುರುವಾಗಿತ್ತು, ಕೆಮ್ಮು ಕಫ ಬೇರೆ ಇತ್ತು. ಹಾಗೆ ವಾಮಿಟ್ ಮಾಡಿದ್ರಿಂದ ಹೊಟ್ಟೆ ಖಾಲಿಯಾಗಿ ಹೊಟ್ಟೆ ಹಸಿವಿಗೂ ಕೂಡ ಅಳ್ತಾ ಇದ್ಲು. ಏನು ಮಾಡೋದು ಅಂತ ಅರ್ಥ ಆಗ್ತಿರ್ಲಿಲ್ಲ. ಇನ್ನು ಆ ಟೆನ್ಷನಲ್ಲಿದ್ದರೆ ಇವಳಿಗೆ ಧರಣಿಗೆ ಆಟದ ಚಿಂತೆ, ಅಮ್ಮ ಆಟಾಡಿಸು ಅಂತ ಬಂದು ಮೇಲೆ ಬೀಳೋಳು, ಮತ್ತು ಸಾಂಗ್ ಹಾಕು ಟಿ ವಿ ಹಾಕು ಅಂತ ಇದು ಮಾಡೋಳು. ಏನು ಮಾಡೋದು ಅಂತ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಮಕ್ಕಳು ನೋಡ್ಕೊಂಡು ಕೂತಿದ್ದೆ. ಆಗಲೇ 8 ಗಂಟೆ ಆಗೋಗಿತ್ತು ಟೈಮು. ಅವರೆಲ್ಲ ಊಟ ಮಾಡ್ಕೊಂಡು ಇನ್ನು ಅವ್ರ ಮನೆಗಳಿಗೆಲ್ಲ ಹೊರಡಬೇಕಲ್ಲ, ಹಾಗಾಗಿ ಬೇಗ ಊಟ ಮಾಡ್ಕೊಳ್ತೀನಿ ಅಂತ ಊಟ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ 9 ಗಂಟೆನೂ ಕೂಡ ಆಗೋಯ್ತು. ಅಷ್ಟೊತ್ತಿಗೆ ಧಾತ್ರಿ ಮಲಗಿದ್ಲು. ಇವಳು ಕೂಡ ಸ್ವಲ್ಪ ಹೀಗೆ ಆಟ ಆಡ್ತಾನೆ ಇದ್ಲು. ನನಗದೇ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಧಾತ್ರಿ ಕಡೆ ನೋಡಿ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅವಳನ್ನ ಕೇರ್ ಮಾಡೋದ, ಅಥವಾ ಧರಣಿ ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳಲ್ಲ ಅಂತ ನೋಡಿ ಖುಷಿ ಪಡೋದ, ಏನು ಅಂತ ಗೊತ್ತಾಗ್ತಿಲ್ಲ. ಮಿಕ್ಸ್ಡ್ ಎಮೋಷ್ನಲ್ ಆಗಿಬಿಟ್ಟಿದೆ ನನಗೆ. ಯಾವ ಥರ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಯಾರ ಹತ್ರ ಏನು ಹೇಳ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಥರ ಸ್ಥಿತಿನಲ್ಲಿ ನಾನಿದ್ದೀನಿ. ಈ ಥರ ನನಗೆ ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಸಿಚುವೇಶನಲ್ಲಿ ನಾನಿರೋದು. ನನಗಂತೂ ಅದೇ ಏನು ಹೇಳೋಕ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ, ಅಥವಾ ಯಾವ್ದಾದ್ರು ಒಳ್ಳೆ ಡಾಕ್ಟ್ರು ಗೊತ್ತಿದ್ದರೆ ನನಗೆ ಇನ್ಫಾರ್ಮ್ ಮಾಡಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲಿಲ್ಲ. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.